ಓಂ ಶ್ರೀ ಗುರುಭ್ಯೋ ನಮಃ. ನಾನು ನಿಮ್ಮ ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ, ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್ ಹಾಗೂ ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್. ಈ ದಿನ ವಿಶೇಷವಾಗಿ ನಾನು ಡೋರ್ ಬಗ್ಗೆ ಹೇಳ್ತಾ ಇದ್ದೆ. ನಾನು ನೋಡಿ, ಎಷ್ಟು ಡೋರ್ ಇರಬೇಕು ಅನ್ನೋದು ಸುಮಾರು ಜನಗಳ ಪ್ರಶ್ನೆ ಆಗಿತ್ತು. ಸೊ ನೋಡಿ, ಯಾವಾಗಲೂ ಈವನ್ ನಂಬರ್ ಇರಬೇಕಾಗತ್ತೆ. ಒಂದು ಮೈನ್ ಡೋರು ಯಾವ ಕಡೆ ರೋಡ್ ಇದ್ದರೆ ಅಲ್ಲೇ ಇರಬೇಕಾಗತ್ತೆ. ಮತ್ತು ಒಳಗಡೆ ಬರ್ತಕ್ಕಂಥ ಉಪದ್ವಾರಗಳು ಅಂತ ಏನು ಹೇಳ್ತೀವಿ ನಾವು, ಅದು ಸಹ ನಮಗೆ ಈವನ್ ನಂಬರಲ್ಲಿ ಇರಬೇಕಾಗತ್ತೆ. ಅಂದರೆ 2, 4, 6. ಬಟ್ ಯಾವುದೇ ಕಾರಣಕ್ಕೂ 0ಇಂದ ಎಂಡ್ ಆಗಬಾರ್ದು. ಅಂದರೆ 10, 20. ಈಗ 2-3 ಫ್ಲೋರ್ ಇರುತ್ತೆ. ಆ ಥರ ಇದ್ದಾಗ 10, 20ರಲ್ಲಿ ಹೆಂಡ್ ಆಗಬಾರ್ದು. 2, 4, 6 ಈ ಥರ ಇದ್ದಾಗ ಅದು ನಿಮಗೆ ಶುಭ ಫಲವನ್ನು ಉಂಟು ಮಾಡುತ್ತೆ. ಮತ್ತು ಇದರಲ್ಲಿ ನಿಮಗೀಗ ಆಡ್ ನಂಬರಲ್ಲಿ ಇತ್ತು ಅಂದ್ಕೊಳ್ಳಿ, ನಿಮ್ಗೆ ಆವಾಗ ಅದಕ್ಕೆ ಫಾರ್ಚೂನ್ ಡೋರ್ ಅಂತ ಇದೆ. ಫಾರ್ಚೂನ್ ಡೋರಲ್ಲಿ ನೀವು ಇನ್ನೊಂದು ಎಕ್ಸ್ಟ್ರಾ ಡೋರು ವರ್ಚುವಲ್ ಡೋರ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಇದೆ. ಇಲ್ಲ ಅಂತಂದರೆ ಒಂದನ್ನು ಪೈರಾಬ್ಯಾಂಡನ್ನು ಯೂಸ್ ಮಾಡಿಕೊಂಡು ಆ ಇನ್ನೊಂದು ಡೋರ್ನ ಎನರ್ಜಿನ ಬ್ಲಾಕ್ ಮಾಡ್ಬೋದು. ಈ ರೀತಿಯಲ್ಲಿ ಅದಕ್ಕೆ ಪರಿಹಾರಗಳು ನಮ್ಮಲ್ಲಿ ಸುಮಾರಿದೆ. ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ, ಡೌಟ್ಸ್ ಇದ್ದರೂ ಸಹ ನೀವು ಫಾರ್ಚೂನ್ ಪಿರಮಿಡ್ ಸೆಂಟ್ರಿಗೆ ಭೇಟಿ ಮಾಡ್ಬೋದು. ಇಲ್ಲ ಅಂತಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.